ಪಾಯಿಂಟ್ ಏನೈತಲ್ಲ ನನಗೆ ಭಾಳ ಲೈಕ್ ಆತ. ಜಗೂಜಿ ಪಾಯಿಂಟ್ ಅಂತ, ನೀರು ಅಲ್ಲಿ ಫುಲ್ ಫೋರ್ಸ್ ಐತಿ. ನೆಕ್ಸ್ಟ್ ಟೈಮ್ ಅಂದ್ರೆ ಮಮ್ಮಿ ನಾ ಎಲ್ಲರೂ ಹೋಗಿ ಅಲ್ಲಿ ಜಗೂಜಿ ಪಾಯಿಂಟ್ನಾಗ ಟಚಲ್ ಅಂದ್ಬಿಟ್ಟು ಪಚಲ್ ಅಂತ ಕೂತ್ಬಿಡೋದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಚಾನಲ್. ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡೋದು, ಪಕ್ಕದಲ್ಲಿರೋ ಗಂಟಿ ವಾರ್ಸ್ ಬಿಟ್ರಿ ಅಂದ್ರೆ ನಾವು ವೀಡಿಯೋ ಹಾಕಲಿ ನಿಮಗೆ ನೋಟಿಫಿಕೇಷನ್ನು ಬರ್ತಾ ಇರ್ತಾವೆ. ಹೋಪ್ ಈ ಸೀರೀಸ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅನ್ಕೋತೀನಿ. ಆ್ಯಂಡ್ ನನಗೂ ಖುಷಿ ಆಗ್ತಾ ಇದೆ ವ್ಲಾಗ್ಸ್ ಮಾಡೋಕೆ. ಇದು ನೋಡೋಣಂತ ಆ್ಯಂಬಿಯನ್ಸ್ ನೋಡಿದ್ರಿ, ಇಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಆಯ್ತು ನಮ್ದು ನಿನ್ನೆ. ಈಗ ಡೇ ಲೈಟ್ ಬ್ರೇಕ್ಫಾಸ್ಟ್ ಐತಿ. ಈಗ ಇದು ನಮ್ಮ ರೂಮ್. ಐಶ್ವರ್ಯ ಕಿಲಿ ಹಾಕತ್ತಾಳ. ಆಮೇಲೆ ಐಶ್ವರ್ಯನ ಕಪಲ್ಸ್ ಅದ ನೋಡಲ್ಲ, ಎರಡತ್ತ ಅಲ್ಲದ ನೋಡ ಡ್ಯಾನ್ಸ್ ಮಾಡತ್ತಿರ್ಲ. ಸೊ ಮಸ್ತ್ ಫೀಲಿಂಗ್ ಐತಿಲ್ಲ. ಇಲ್ಲಿ ಬಾ, ಇಲ್ಲಿ ಎಲ್ಲೆಲ್ಲ ಸಂಧ್ಯಾಗ ಹೋಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂಡ್ತೇವೆ. ಮನಸ್ಸು ಬಂತಂದ್ರೆ ವಾಟರ್ ಸ್ಪೋರ್ಟ್ಸ್ ಮಾಡ್ತೇವೆ, ಇಲ್ಲ ಅಂದ್ರೆ ಹೋಗಿ ರೂಮ್ನಾಗ ಡುಸ್ ಅಂತಿದ್ದು ಬಿಡ್ತೇವೆ. ಏನಂತ ಚಾ ತೊಳಕ್ಕೆ ಕಳ್ಸಿನಕ್ಕಿಗೆ. ಓಕೆ, ತೊಗೊಂಬರ್ತೀನಿ ಅಂತ ಹುಡುಗ. ಲಾಸ್ಟ್ ಟೈಮ್ ಇದ್ದಾಗ ಕಾಲೇಜ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನನ್ನ ಮೂವಿ ಶೂಟಿಂಗ್ ನಡೆದಿತ್ತು. ಅವಾಗ ನಾನು ಫುಲ್ ಹೀರೋ ಗತಿಸ್ಲಿ. ಈಗ ಹೀರೋ ಆಗ್ಬೇಕಂದ್ರು ವಿಲನ್ ಗತ್ತು ತಪ್ಪಾಗ್ಬಿಟ್ಟಿದೆ. ಇಟ್ಸ್ ನಾಟ್ ಅ ಜೋಕ್. ಒಳ್ಳೆ ಮಾತಾಡಕ್ ಒಳ್ಳೆ ಮಸ್ತ್ ಹೋಗೋಣ ಅಂತ. ಈಗ ಹೋಗಿ ನೀರಾಗ ಜಿಗೋಣ ಅಂತ ನಡೀತದ. ಹಸಿ ಆದ್ರೆ ನಿಂಗೆ ಹಂಗೆಲ್ಲ ನಡೀತದ. ನಡೀನಿ ಜಿಗದ್ದ ಬಿಡುನಂತ ನೀರಾಗೀಗ ಪಚಡೋ 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 ಪಚಡೋ. ಸೊ ಇದನ್ನು ನಾನು ಐಶ್ವರ್ಯ ಮಾಡ್ಬೇಕಂತಿದ್ದೇವೆ. ವಿಚಾರ ಮಾಡತ್ತೇವೆ, ಏನು ಗೊತ್ತಿಲ್ಲ. ಇಲ್ಲಿಂದ ಜುಯ್ ಅಂತ ಅಲ್ಲೋ ನೀರಾಗಿ ಇಡೋದಂತ ಮಾಡೋಲ್ಲ. ಅದ್ರಾಗೇನೈತಿ ಮತ್ತೆ ಆ ಬೋಟ್ ಎದಕ್ಕೆ ನಿಂತ ನೋಡಲ್ಲೇ, ಅದ್ರಾಗ ಹತ್ತಾನೀಗ ಅವ ಹುಟ್ಟು ಹಿಡ್ದತ್ತೇನ. ನಮಗೂ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ನೋಡೋಣ, ಈಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಬರೋನು. ಇಲ್ಲೂ ಒಂದು ಗ್ರೂಪ್ ಹೊಂಟತ್ತೆ. ಅವ್ರ ಇಲ್ಲಿ ಜುರ್ರ ಅಂತ ಹೋದವ್ರ. ಇದಂತೂ ಅಗ್ರಿ ಕಾಮಿಡಿ ಗೇಮ್ ಐತಿ. ಸತ್ರು ಆಡಂಗಿಲ್ಲ, ಬ್ಯಾಡ್ ನಮಗೆ ಫ್ರೀ ಕೊಟ್ಟರು ಆಡಂಗಿಲ್ಲ. ಬ್ಯಾಡ ಅಂದಕ್ಕೆ ಈ ಗೇಮ್ಸ್ ಆಡಿಸೋರಿ ಅನ್ಕೋತ ಕೂತ್ಬಿಟ್ಟ. ನಂಗೆ ನೋಡಿದ್ರೆ ಯಾಕೋ ಮನ್ಸ ಬರತ್ತ. ಎಲ್ಲ ಹುಡುಗರು ಅದಾರ ಅವ್ರು. ಯವ್ವ ಲಘು ತೆಗಿ. ಸೊ ವಾಟರ್ಗೆ ಸ್ಪೋರ್ಟ್ಸ್ ಮಾಡ್ತೇವೆ ಅಂತ ಹೇಳಿದ್ವಿ. ಪ್ಲ್ಯಾನ್ ಅಂತೂ ಭಾಳ ಇತ್ತು, ಬಟ್ ನನಗೆ ಯಾಕೋ ಅಷ್ಟು ಆರಾಮ ಅನಿಸ್ತಾ ಇಲ್ಲ. ಬಟ್ ಮತ್ತು ಐಶುಕ್ ಬೇಜಾರಾಗಬಾರ್ದು ಅಂತ ಹೇಳಕ್ಕೆ ಈಗ ಒಂದು ಅದು ಜಿಪ್ಲೈನದು ಒಂದು ತೊಗೊಂಡೇನೆ. ಈಗ ಹುಯ್ ಅಂತ ಝೀ ಅಂತ ಮನೆಯಿಂದ ಹರ್ಕೊಂಡು ಹೋಗ್ತಾಳೆ. ಈಗಕ್ಕೆ ಏನದ ಹಂಗೆ ಮಾಡತ್ತಿ ನಿಂಗೆ ಎಟ್ಟು ಬೇಕು ಆಡ. ನಾನು ಬಿಟ್ಟು ಹೆಂಗೆ ಆಡ್ತೀನಿ, ನಿಂಗೆ ಮನಸ್ಸರ ಹೆಂಗೆ ಬರ್ತೈತಿ ಆಡಕ್ಕೆ ಬಿಟ್ಟು. ಏನು ಹುಡುಗಿ ಐತ್ರಿ ಇದು, ಭಾಳ ಹೊಲಸೈತಿ ನೋಡ್ರಿ ಹುಡುಗಿ. ಒಂದ ಗೇಮನ ಅಂತ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಮಂತ್ ಮರೋನಂತ. ನಾ, ನೀ, ಮಮ್ಮಿ, ಅಭಿ, ಪಪ್ಪ ಎಲ್ಲರೂ ಬಂದು
ಒಂದು ತಿಂಗಳದಾಗ ಖಾಲಿ ಆಗಂಗಿಲ್ಲ. ಜನವರಿ ಫೆಬ್ರವರಿ ಟೈಮ್ನಾಗ ಬಂದ್ರೆ ಖಾಲಿ ಆಗಿರ್ತಾವೆ. ಈಗೆಲ್ಲ ಇರ್ತಾವೆ ಈಗ. ಸೊ ಪಟ ಹೋಗೋಣಂತ, ಹೋಗಿ ನೀನು ಜಿಗ್ಸುನಂದ ಅಲ್ಲಿಂದ. ಈಗ ನೀ ಇಲ್ಲಿಂದ ಅಲ್ಲಿ ಹೋಗ್ಬೇಕಾ, ಅಲ್ಲಿ ಹತ್ತಿ ಅಲ್ಲಿಂದ ಝುಯ್ ಅಂಥೇಳಿ ಅಲ್ಲಿ ನೀರಾಗ ಹೋಗ್ಬೇಕು. ओ कितना टाइम लगता है जाके आने के लिए? ಸೊ ಈಕೆ ಇಲ್ಲಿಂದ ಅಲ್ಲಿ ಹೋಗ್ತಾಳ, ಅಲ್ಲಿ ಹೋಗಿ ನೀರಾಗ ಬೀಳ್ತಾಳ. ಬಿದ್ದ ಅಲ್ಲಿ ನೀರು ಬೀಳತ್ತ ನೋಡ್ರಿ, ಅಲ್ಲಿಂದ ಈಶಾಡ್ಕೊಂತ ಹೋಗ್ಬಿಡ್ತಾವ ಮುಂದೆ. ಸೊ ಈಗ ಇಲ್ಲಿ ಹತ್ತಿ ಝುಯ್ ಅಂತ ಹೋಗ್ತಾ, ನೋಡೋಣ ಅಂತ ಹೆಂಗೆ ಹೋಗ್ತಾ. ಐಸು ಹೆದ್ರಿಕೆ ಬರತ್ತೇನಂತ. ಲೈಫ್ ಜಾಕೆಟ್ ಕಟ್ಕೊಂಡಿಯಲ್ಲ? ಕೈ ಬಿಡ ಐಶ್ವರ್ಯ. ಓಹೋ ಖುಷಿ ನೋಡ್ರಿ ಹುಡುಗಿ ಮಾರಿ ಮೇಲೆ ಒಳ್ಳೆ ಖುಷಿ ಆಗ್ಬಿಟ್ಟ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಆಸಮ್. ನೆಕ್ಸ್ಟ್ ಟೈಮ್ ಬರೋಲ್ಲ, ನೆಕ್ಸ್ಟ್ ವೀಕೆಂಡ್ ಮತ್ತೆ ಬಂದು, ನೆಕ್ಸ್ಟ್ ವೀಕೆಂಡಲ್ಲಿ ಸಾರಿ ನೆಕ್ಸ್ಟ್ ಮಂತ್ ಬರೋಣ. ನಾನು ಈ ಮಮ್ಮಿ ಎಲ್ಲರೂ ಕೂಡಿ ಬಂದು ಬೇಳೆ ಹೆಂಗೆ ನೀರಾಗ ಹೋಗಿ ಬಿದ್ದು ಹೆಂಗೆ ಅನಿಸ್ತದೆ? ಮತ್ತು ನನಗೆ ಹೇಳ್ತೀನಿ ಮುಣಗಂಗಿಲ್ಲಪ್ಪ ಅಂತೇಳಿ. ಚಲೋ ಹೋಗೋಣ. ಸೊ ಆ ಪಾಯಿಂಟ್ ಏನೈತಲ್ಲ ನನಗೆ ಭಾಳ ಲೈಕ್ ಆತ, ಜಗೂಜಿ ಪಾಯಿಂಟ್ ಅಂತ. ನೀರು ಅಲ್ಲಿ ಫುಲ್ ಫೋರ್ಸ್ ಐತಿ. ನೆಕ್ಸ್ಟ್ ಟೈಮ್ ಅಂದ್ರೆ ಮಮ್ಮಿ ನಾ ಎಲ್ಲರೂ ಹೋಗಿ ಅಲ್ಲಿ ಜಗೂಜಿ ಪಾಯಿಂಟ್ನಾಗ ಟಚಲ್ ಅಂದ್ಬಿಟ್ಟು ಪಚಲ್ ಅಂತ ಕೂತ್ ಬಿಡೋದಲ್ಲೇ. ಕೆಫೆ ಐತಂತ, ಎಲ್ಲೇ ಐತೆ ಕೆಫೆ ನೋಡು, ನಾನು ಚಾ ಕುಡಿದಿತ್ತು ನನಗೆ. ಸೊ ಇಲ್ಲೇ ಹತ್ತಿನ ಐಶ್ವರ್ಯ ಅದನ್ನು ಹೋಗಿ ನಮ್ಮ ನೆಕ್ಸ್ಟ್ ಇಲ್ಲೇ ನಿಂತೈತಿ. ಖುಷಿ ಆಯ್ತು ನಮ್ಮ ಗಾಡಿ ನೋಡಿ. ಸೊ ಲೆಟ್ಸ್ ಗೋ ಬ್ಯಾಕ್ ನಾವು. ಹೆಂಗೆ ಬೀಳುತ್ತಿ? ಇಲ್ಲೇ ಐತೆ ನೋಡ್ದ ಅದು ಹಗ್ಗ ಹೆಂಗೆ ಹಿಡ್ದಪ್ಪ. ಇದಂತೂ ನನಗೆ ಭಾಳ ಹೆದ್ರಿಗೆ ಬರ್ತದೆ. ಆರ್ಮಿನಾಗೆಲ್ಲ ಹೋಗ್ಬೇಕಂದ್ರೆ ಇದು ಮಾಡಬೇಕು ಗೊತ್ತು ನಿಂಗೆ. ಏನ? ಸೊ ಮಸ್ತ್ ಇವಾಗ ಕಾಫಿ ಕುಡ್ದು ಹೋಯ್ತಾ ಇರೋಣ ಅಂತ ಬೆಳಗಾವಿಗೆ. ಐಶ್ವರ್ಯ ಚಿಯರ್ಸ್. ಚಿಯರ್ಸ್ ನಿಮಗೂ ಎಲ್ಲ ಚಿಯರ್ಸ್. ಏ ಸಾಲ್ಸ ಮಾಡತ್ತಿದ್ಲು ಹುಡುಗಿ. ಹಾಂ ಚಲೋ. ಇಟ್ಸ್ ಟೈಮ್ ಟು ಗೋ ಬ್ಯಾಕ್ ಹೋಮ್. ಎಲ್ಲ ಪ್ಯಾಕಿಂಗ್ ಆಗೈತಿ. ಆಮೇಲೆ ಇದು ನಮ್ಮ ನಿನ್ನೆ ಕೇಕ್ ಹಂಗೆ ಉಳಿತು ಬ್ಯಾಗ್. ಸೊ ಲೆಟ್ಸ್ ಗೋ. ಎಲ್ಲ ಇಲ್ಲೇನು ಬಿಟ್ಟಿಲ್ಲ, ಚೆಕ್ಔಟ್ ಬಾತ್ರೂಮ್ನಾಗ ಏನು ಬಿಟ್ಟಿಲ್ಲ.
ಲೆಟ್ಸ್ ಗೋ. ಎಲ್ಲ ಬಲೂನ್ ಹೊಡೆದು ಟಾಬು ಟುಬು ಟುಬ್ ಟುಸ್ ಅಂತೇಳಿ. ಫೈನಲಿ ಟೈಮ್ ಟು ಸೇ ಗುಡ್ ಬೈ ಟು ದ ಪ್ರಾಪರ್ಟಿ. ಟಪಟ ಇಡ ಇದೊಂದು ಕ್ಯಾಮ್ರಾ ಬ್ಯಾಗ್ ತಗೋ. ಯವ್ವ ಕ್ಯಾಮ್ರಾ ಬ್ಯಾಗು ಡಿಕ್ಕಾಗಿ ಇಟ್ಬಿಡೋಣ. ಆಮೇಲೆ ಲ್ಯಾಪ್ಟಾಪ್ ಬ್ಯಾಗ್ ಬಂದ್ಬಿಟ್ಟು ಅದನ್ನು ಇಲ್ಲಿಡೋಣ ಅಂತ. ಅಯ್ಯೋ ಕಾರ್ ಲಾಕ್ ಇದೆ. ಎಸ್, ಲ್ಯಾಪ್ಟಾಪ್ ಬ್ಯಾಗ್ ಆಲ್ ರೈಟ್. So we said goodbye property. ಇಷ್ಟು ಚಂದ ಐತೆ. ನೆಕ್ಸ್ಟ್ ಈ ರೀತಿ ಯಾವ್ದಾರ ಕಾರ್ ತೊಗೋಣಂತ. ಇದು ತೊಗೊಂಡು ಆ್ಯಕ್ಚುಲಿ ಬರೀ 2 years ಆಗೈತಿ. ಸೊ ಈಗ ಸದ್ಯಕ್ಕೇನು ಗಡ್ಬಡಿ ಬೇಡ. 2 years ಆಗಿಲ್ಲ, ಇನ್ಫ್ಯಾಕ್ಟ್ ಈ ಡಿಸೆಂಬರ್ 2 years ಆಗ್ತೈತಿ. ಎಸ್, ಲೆಟ್ಸ್ ಗೋ. ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ರಸ್ತೆದಾಗ ಏನಾದ್ರೂ ಯುನೀಕ್ ಸಿಕ್ಕು ಅಂದ್ರೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ವಿಚಿತ್ರ ಟೇಸ್ಟ್ ಅವಾಗ ಹಿಂಗೆ ಇರ್ತೇನೆ, ಏನಪ್ಪ ಗೊತ್ತಿಲ್ಲ. Cheers, let's go. It's time to go back home. It was a nice weekend. ಬಟ್ ಬಂದೆ ಅಂತ ಅನಿಸ್ಲಿಲ್ಲ. ಭಾರಿ ರಿಲ್ಯಾಕ್ಸಿಂಗ್ ಇತ್ತು. ನಿನ್ನೆ ಅದ ಸ್ವಲ್ಪ ಬೇಜಾರಾತ ಅನ್ನೋದು ಬಿಟ್ಟರೆ ಫ್ರಸ್ಟ್ರೇಷನ್. ಇಟ್ ವಾಸ್ ಆಲ್ ಫಂಟ್ಯಾಬಲಿಸ್ಟಿಕ್ಲಿ ಆಸಮ್. ಸರಿ ರೇ ಎಲ್ರು. ಚಲೋ 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 ಚಲೋ. ರೈಟ್ ಸೈಡ್ ಲೈಕ್ ನಾವು ಹೋಗೋದು. Okay. Goes right. Nothing goes. ನೋಡಲ್ಲಿ ಏನು ಗಾಡಿ ಬರತ್ತೆ. ಸೊ ಸ್ನೇಹಿತರೆ, ಈ ವ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ಒಂದೆರಡು ಲಕ್ಕಿ ಕಮೆಂಟ್, ಲಕ್ಕಿ ಬರ್ತ್ಡೇ ವಿಶ್ ನೋಡಿ ಈ ವ್ಲಾಗನ್ನು ಮುಗಿಸೋಣ. ಸೊ ನಮ್ಮ ಸಾಕ್ಷಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನಮ್ಮ ರಕ್ಷಾ ಮ್ಯಾಮ್ ಅವರ ಮಗನಿಗೆ, ಅವ್ರ ಹೆಸರು, ಅವ್ರ ಮಗನ ಹೆಸರು ಹೇಳಿಲ್ಲ, ಅವ್ರಿಗೂ ಕೂಡ ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆಮೇಲೆ ಒಂದು ಲಕ್ಕಿ ಇನ್ಸ್ಟಾಗ್ರಾಮ್ ಮೆಸೇಜ್, ಒಬ್ರು ಹೇಳ್ತಾರೆ, ಬ್ರೋ ನಾಳೆ ಒಂದು ಸಾರಿ ವಿಡಿಯೋ ಕಾಲ್ ಮಾಡಿ ಪ್ಲೀಸ್ ಬ್ರೋ, ಒಂದು ಸಾರಿ ಐ ಆಮ್ ಪ್ರೆಗ್ನೆಂಟ್, ಸೊ ನನ್ನ ಬಯಕೆ ಈಡೇರಿಸಿ ಬ್ರೋ ಪ್ಲೀಸ್ ಬ್ರೋ. ನೀವು ನನ್ನ ಅಣ್ಣನಾಗಿ ಈ ತಂಗಿಗೆ ಕೋರಿಕೆ ಇದೆ ಬ್ರೋ, ಐ ಆಮ್ ವೇಟಿಂಗ್ ಫಾರ್ ಯು ತಂಗಿ ಕೋರಿಕೆ ಅಂತ. ಖಂಡಿತ ನಿಮಗೆ ನಾಳೆ ಅಥವಾ ನಾಡಿದ್ದು 2 ದಿವಸದಲ್ಲಿ ಕಾಲ್ ಮಾಡಿ ಟ್ರೈ ಮಾಡ್ತೀನಿ. ಚೈತ್ರ ಅವ್ರು ಹೇಳ್ತಾರೆ, ಯು ವೋಂಟ್ ರಿಪ್ಲೈ ಫಾರ್ ಬ್ಯಾಡ್ ಕಮೆಂಟ್, ಯು ಓನ್ಲಿ ರಿಪ್ಲೈ ಫಾರ್ ಗುಡ್ ಕಮೆಂಟ್ಸ್ ಓನ್ಲಿ, ನಥಿಂಗ್ ಈಸ್ ದೇರ್ ಇನ್ ಅವರ್ ವ್ಲಾಗ್ಸ್ ಅಂತ ಇದ್ದಾರೆ. ಸೊ ನೋಡಿರಿ, ಅದರರ್ಥ ನೀವೇನಂತೀರಿ, ಕೇರ್ ಹಾಕೋಬೇಕಂತೀರಿ. ಎಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿದವ್ರಿಗೆ ಅಂದಂಗೆ ಬ್ಯಾಡ್ ಕಮೆಂಟ್ಸ್ ಸ್ವಲ್ಪ ರಿಪ್ಲೈ ಮಾಡಿದೆ ಅಂತಂದ್ರೆ ಆರ್ಗ್ಯೂ ಮಾಡ್ತೀರಿ ಅಂತಾರೆ. ಸೊ ಯಾವ್ದು ಕೆಟ್ಟು ಯಾವ್ದು ಚಲೋ ಯಾರು ಗುಡ್ಡು ಏನು ನನಗೆ ಗೊತ್ತಿಲ್ಲ. ಸೊ ನೋ ಕಮೆಂಟ್ಸ್. ನಮ್ಮ ಪೂಜಾ ಅವ್ರು ಹೇಳ್ತಾರೆ, ಶಿ ವಿಲ್ ಬಿ ಸೋ ಸೈಲೆಂಟ್ ಇನ್ ಹೋಮ್ ಆ್ಯಂಡ್ ಔಟ್ಸೈಡ್ ಶಿ ವಿಲ್ ಬಿ ವೆರಿ ಆ್ಯಕ್ಟಿವ್. ಐ ನೋ ಹೌ ಹ್ಯಾಪಿ ಇಫ್ ವಿ ಗೋ ಔಟ್ ಅಟ್ ದ ಸೇಮ್ ಟೈಮ್ ಇವನ್ ಶಿ ಶುಡ್ ಬಿಹೇವ್ ಸೇಮ್ ಇನ್ ಹೋಮ್ ಆ್ಯಸ್ ವೆಲ್ ಬ್ಲಾ 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 ಅಂತ ಇದ್ದಾರೆ. ಆಮೇಲೆ ಆಕಾಶ್ ಪ್ಲೀಸ್ ಟೇಕ್ ಯುವರ್ ಮದರ್ ಆ್ಯಂಡ್ ಫಾದರ್ ಟು ದ ಟ್ರಿಪ್ ಅಂತ ಇದ್ದಾರೆ. ಖಂಡಿತ ಅವ್ರನ್ನ ಟ್ರಿಪ್ ಕರ್ಕೊಂಡು ಹೋಗೋಣ. ಸೊ ನೋಡಿರಿ, ಐಶು ಅವರು ಸೈಲೆಂಟ್ ಇದ್ರೆ ಹಿಂಗೆ ಸೈಲೆಂಟ್ ಇದಾರ, ಮಾತಾಡೋಂಗಿಲ್ಲ, ಧ್ವನಿ ಕೇಳೋಂಗಿಲ್ಲ ಅಂತೀರಿ. ಪಾಪ ಅವ್ರು ಆ್ಯಕ್ಟಿವ್ ಆಗಿ ಟ್ರೈ ಮಾಡಿದರೆ ಮತ್ತು ಈ ಥರ ಅಂದು ಡಿಮೋಟಿವೇಟ್ ಮಾಡಿಬಿಡ್ತೀರಿ. ಸೊ ನೀವೇ ಹೇಳ್ರಿ ಯಾವ ರೀತಿ ಇರಬೇಕಂತೇಳಿ. 1 ಲಕ್ಷ ಜನ 1 ಲಕ್ಷ ಏನಪ್ಪ ರಾಯಿಗಳು ಇರ್ತಾವೆ. ಸೊ ಎಲ್ಲರದನ್ನು ಕೇಳೋಕ್ಕಾಗಲ್ಲ, ಅಲ್ಲೊಂದು ಇಲ್ಲೊಂದು ಯಾವುದಾಕತಿ ಪಿಕ್ ಮಾಡಿಕೊಂಡು ಒಯ್ತಾ ಇರ್ತೀವಿ ಅಂತ ಹೇಳ್ತಾ, ಸ್ನೇಹಿತರೆ ನಾಳೆ ಮತ್ತೊಂದು ಮಗದೊಂದು ಹೊಸ ಸಖತ್ತಾದ ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ವ್ಲಾಗು ಲೈಕ್ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾಳೆ 8 ಗಂಟೆಗೆ ಸಿಗ್ತೀನಿ. ಗುಡ್ ಬೈ.